ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದ್ ನಿಮಿಷ, ಇಷ್ಟಕ್ಕೆ ಇನ್ನೂ ಮುಗ್ದಿಲ್ಲ. ಮಾವನ್ಗೆ ಒಂದು ಸರ್ಪ್ರೈಸ್ ಇದೆ. ನನಗ ಏನ್ ಸರ್ಪ್ರೈಸ್? ಸರ್ಪ್ರೈಸ್ ಅನ್ನೋದಕ್ಕಿಂತ ಅಮ್ಮ ನಿಮಗೆ ಕೊಡ್ತಿರೋ ಸ್ಪೆಷಲ್ ಗಿಫ್ಟ್ ಅನ್ಕೊಳ್ಳಿ. ಅಮ್ಮ, ಇದನ್ನ ನೀವೇ ಅವ್ರಿಗೆ ಕೊಡಿ. ಏನು ಕೊಡಿ? ಥ್ಯಾಂಕ್ ಯು. ಏನು? ಓಪನ್ ಮಾಡಿ ನೋಡಿ ಮಾವ. ಪೂರ್ಣಿ, ಇದೆಲ್ಲಿ ಸಿಕ್ತು ನಿನಗೆ? ಇವತ್ತು ಬೆಳಗ್ಗೆ ಸಿರಿಗೆ ಫೋನ್ ಮಾಡಿದ್ದೆ. ಲಾಸ್ಟ್ ಇಯರ್ ವ್ಯಾಲೆಂಟೈನ್ಸ್ ಡೇನ ಮಾವನ್ ಕೆಫೆಲಿ ನಾನು ಅವಿ ಸಿರಿ ಸಮ್ಮರ್ ಸೆಲೆಬ್ರೇಟ್ ಮಾಡಿದ್ವಲ್ಲ, ಈ ವರ್ಷ ಏನು ಪ್ಲ್ಯಾನು, ಹಾಗೆ ನಮ್ಮ ಮನೇಲಿ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದೆ. ಅದಕ್ಕೆ ಅಮ್ಮನ ಕಡೆಯಿಂದ ಮಾಧವ್ ಸರ್ಗೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ ಅಂತ ಅವಳು ಇದನ್ನು ಕಳಿಸ್ಕೊಟ್ಲು. ಅಯ್ಯೋ ದೇವ್ರೆ, ಅವಳು ಯಾಕೆ ಇದನ್ನೆಲ್ಲ ಕಳಿಸಿದ್ಲು? ಇದು ತುಂಬ ಹಳೇದು. ಅಂದ್ರೆ ಅದಕ್ಕೆ ನೀವು ಆಗ್ಲೇ ನಮ್ಮ ಅಣ್ಣನ ಅಭಿಮಾನಿಯಾಗಿದ್ದೆ. ನಾನು ಒಂದಿನಾನು ಬಿಡದೆ ಇವ್ರ ಕಾರ್ಯಕ್ರಮ ನೋಡ್ತಾ ಇದ್ದೆ. ಇವ್ರು ಹೇಳೋ ಅಡುಗೆನ ಮಾತುಗಳನ್ನ ಈ ಬುಕ್ಕಲ್ಲಿ ಬರೆದಿಟ್ಕೋತಾ ಇದ್ದೆ. ಅಡಿಗೆ ಜೊತೆಗೆ ಅಣ್ಣನ ಮಾತುಗಳನ್ನು ಬರೆದಿಟ್ಕೋತಿದ್ರಾ? ಒಂದಿನ ನಾನು ಸಿರಿ ಸಿಕ್ಕಿದ ಮಾಲಲ್ಲಿ ಇವ್ರ ಕಾರ್ಯಕ್ರಮ ಇತ್ತು. ಇವ್ರನ್ನ ನೋಡಬೇಕು ಅಂತ ಇಡೀ ಮಾಲೆಲ್ಲ ಓಡಾಡಿದ್ದೆ ನಾನು. ಸೋ ಸ್ವೀಟ್. ಮಾವ, ನಿಮಗೆ ಗೊತ್ತಿತ್ತಾ ಅಮ್ಮ ಈ ಥರದೊಂದು ಬುಕ್ ಇಟ್ಕೊಂಡಿದ್ದಾರೆ ಅಂತ? ಇವ್ರ ಪರಿಚಯ ಆಗೋಕ್ಕೂ ಮೊದಲು ಸಿರಿ ಹೇಳಿದ್ಲು ಅನ್ಸುತ್ತೆ. ಆದರೆ ಇಷ್ಟೊಂದು ತಾಳ್ಮೆಯಿಂದ ಇದನ್ನೆಲ್ಲ ಮಾಡಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಣ್ಣ, ನೀನು ಆಗಲೇ ಸೀತಾರಾಮರನ್ನು ತೋರಿಸಿ ಆದರ್ಶ ಪ್ರೇಮಿಗಳು ಒಂದೇ. ಆದರೆ ನಿಮ್ಮಿಬ್ರನ್ನು ನೋಡ್ತಿದ್ರೆ ನೀವೇ ಆದರ್ಶ ಅನ್ಸುತ್ತಪ್ಪ ನನಗೆ. ಅದಕ್ಕೆ ನಿನ್ನ ಮೇಲಿದ್ದ ಅಭಿಮಾನ ತಿಳ್ಕೊಳ್ಳೋದಕ್ಕೆ ಈ ಪುಸ್ತಕ ನೋಡಿದ್ರೆ ಸಾಕು, ಗೊತ್ತಾಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.